ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು 10th ಕನ್ನಡ ATಯಲ್ಲಿ ಬರುವಂತಹ ಸೆಕೆಂಡ್ ಚಾಪ್ಟರ್ನಲ್ಲಿರುವ ಅಭಯದಾನ ಅಂತ ಹೇಳೋ ಪಾಠದ ಒಂದು ಸಮ್ಮರಿಯನ್ನು ನೋಡೋಣ. ಎಕ್ಸಾಮ್ ಓರಿಯೆಂಟೆಡ್ ಆಗಿರುವಂಥದ್ದು. ಇದು ಬರೆದದ್ದು ಕೆಂಪು ನಾರಾಯಣರವರು. ಓಕೆ, ಸೊ ಅಭಯದಾನದಲ್ಲಿ ಫಸ್ಟ್ ಒಂದು ಬೇಸಿಕ್ ಆಗಿರುವಂಥ ಒಂದು ಹಿಸ್ಟ್ರಿ ಉಂಟು. ಅಂದರೆ ಇದರಲ್ಲಿ ಸರ್ವಾರ್ಥ ಸಿದ್ಧಿ ಅಂತ ಹೇಳುವ ಒಬ್ಬ ರಾಜ ಇದ್ದ. ಅವನು ಪಾಟಲಿಪುರ ಅಂತ ಹೇಳುವ ಒಂದು ರಾಜ್ಯವನ್ನು ಆಳ್ತಾ ಇದ್ದ. ಅವನಿಗೆ ಇಬ್ಬರು ವೈಫ್ ಇದ್ದಾರೆ, ಇಬ್ಬರು ಪತ್ನಿಯರಿದ್ದಾರೆ, ಸುನಂದಾದೇವಿ ಮತ್ತು ಮುರಾ ಅಂತ ಹೇಳಿ. ಈ ಸುನಂದಾದೇವಿಗೆ 9 ಮಕ್ಕಳು. ಅಂದರೆ ಅವರನ್ನು ನವನಂದರು ಅಂತ ಹೇಳ್ತಾರೆ. ನವ ಅಂತ ಹೇಳಿದರೆ 9, ನವನಂದರು ಅಂತ ಹೇಳಿದರೆ ಸುನಂದಾದೇವಿಯ ಮಕ್ಕಳು. ಅದೇ ರೀತಿ ಮುರಾಳಿಗೆ 100 ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಚಂದ್ರಗುಪ್ತ. ಬಾಕಿ 99 ಮಂದಿ ನಂದರು ಮಾಡಿದ ಅಂತ ಕಪಟದಿಂದಾಗಿ, ಮೋಸದಿಂದಾಗಿ ಸಾಯ್ತಾರೆ. ಓಕೆ, ಅದೇ ಇದರ ಸಂದರ್ಭ ಅಂತ ಹೇಳೋದು. ಹಾಗೆ ಈ ಚಂದ್ರಗುಪ್ತನನ್ನು ನಂದರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಕಾರಾಗೃಹದಲ್ಲಿ, ಅಂದರೆ ಜೈಲಲ್ಲಿ ಇಟ್ಟಿರ್ತಾರೆ. ಸೊ ಆದರೆ ಪರ್ವತರಾಜ ಅಂತ ಹೇಳುವ ಒಬ್ಬ ನೆರೆಯ ರಾಜ ಕೃತಕವಾಗಿ ಒಂದು ಸಿಂಹವನ್ನು ನಿರ್ಮಿಸಿ, ಅಂದರೆ ಆರ್ಟಿಫಿಷಿಯಲ್ ಆಗಿರುವಂಥ ಸಿಂಹವನ್ನು ನಿರ್ಮಿಸಿ ಒಂದೊಂದು ರಾಜ್ಯಗಳಿಗೆ ಹೀಗೆ ಕಳಿಸ್ತಾ ಇದ್ದ. ಆಗ ಇದು ಕೃತಕ ಸಿಂಹ ಪಾಟಲಿಪುರವನ್ನು ಸಹ ತಲುಪಿತು. ಆಗ ಚಂದ್ರಗುಪ್ತ ನಂದರಿಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಇದು ಆರ್ಟಿಫಿಷಿಯಲ್ ಆಗಿರುವಂಥ ಸಿಂಹ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ಪ್ರತಿಫಲವಾಗಿ ನಂದರು ಇವನನ್ನು ಕಾರಾಗೃಹದಿಂದ ಹೊರಗೆ ಹಾಕ್ತಾರೆ. ಜೈಲಿನಿಂದ ಹೊರತೆಗೆದು ಅವನಿಗೆ ಅನ್ನಸತ್ರಾಧಿಕಾರ, ಅಂದರೆ ಉಚಿತವಾಗಿ ಆಹಾರ ದಾನ ಮಾಡಲಿಕ್ಕಿರುವ ಅಧಿಕಾರವನ್ನು ಕೊಡ್ತಾರೆ. ಓಕೆ, ಸೊ ಅದು ಇಲ್ಲಿ ಸಂದರ್ಭ ಅಂತ ಹೇಳೋದು. ಹಾಗೆ ಈ ಚಂದ್ರಗುಪ್ತ ಹೀಗೆ ಅನ್ನಸತ್ರಾಧಿಕಾರ ಮಾಡ್ತಾ ಇರುವಾಗ ಅಂದರೆ ಅಲ್ಲಿ ಹೋಗಿ ಬರುವ ಜನರಿಗೆಲ್ಲ ಅನ್ನವನ್ನು ಉಚಿತವಾಗಿ ಕೊಡೋದು. ಅದೇ ಅನ್ನಸತ್ರಾಧಿಕಾರ ಅಂತ ಹೇಳೋದು. ಹಾಗೆ ಅವನು ಹೀಗೆ ಸ್ವಲ್ಪ ದಿವಸ ಕಳೆದಾಗ ಅಲ್ಲಿ ಚಾಣಕ್ಯ ನಿಮಗೆ ಗೊತ್ತಿರ್ಬೋದು, ಅರ್ಥಶಾಸ್ತ್ರ ಎಲ್ಲ ಬರ್ತಿರುವಂತಹ ವ್ಯಕ್ತಿ. ಚಾಣಕ್ಯನನ್ನು ಕೌಟಿಲ್ಯ ಅಂತಲೂ ಹೇಳ್ತಾರೆ. ಸೊ ಈ ಚಂದ್ರಗುಪ್ತನಿಗೆ ಚಾಣಕ್ಯ ಅಂತದ್ದು ಗೊತ್ತಿರೋದಿಲ್ಲ. ಸೊ ನಂತರ ಆಜ್ಞಾನುಸಾರವಾಗಿ ಚಂದ್ರಗುಪ್ತ ಅನ್ನಸತ್ರಾಧಿಕಾರವನ್ನು ಮಾಡುತ್ತಾ ಭಕ್ತಿಯಿಂದ ಅಲ್ಲಿ ಹೋಗಿ ಬರುವ ಬ್ರಾಹ್ಮಣರನ್ನೆಲ್ಲ ಆರಾಧಿಸ್ತಾ ಇದ್ದ. ಸೊ ಒಂದು ಸಮಯದಲ್ಲಿ ಏನಾಗ್ತದೆ ಅಂದರೆ, ಚಾಣಕ್ಯ ಒಬ್ಬ ಬ್ರಾಹ್ಮಣ ಅಲ್ಲಿ ಹೋಗ್ತಾ ಇದ್ದ. ಅವನನ್ನು ಕಾಣುವಾಗ ಹೇಗಿದ್ದಾನೆ, ಪ್ರಜ್ವಲಿಸುವ ಅಗ್ನಿ ಹಾಗೆ, ಅಂದರೆ ಈ ಬೆಂಕಿಯಲ್ಲಿ ಹೇಗೆ ಶೈನ್ ಆಗ್ತದೆ ಅಷ್ಟು ಶೈನ್ ಆಗ್ತಾ ಇದ್ದ, ಗ್ರೇಸ್ಫುಲ್ ಆಗಿದ್ದ, ಮಹಾ ತೇಜಸ್ವಿ, ಅಂದರೆ ಒಂದು ಗ್ರೇಸ್ಫುಲ್ ಆಗಿದ್ದ. ಅವನು ಈ ನೈಮಿಷಾರಣ್ಯ ಮಾರ್ಗವಾಗಿ ಹೋಗ್ತಾ ಇದ್ದ. ಆ ಚಾಣಕ್ಯ ನಡೀತಿರೋ ದಾರಿಯಲ್ಲಿ ಮಾರ್ಗದಲ್ಲಿ ಒಂದು ಗರಿಕೆಯ ಬಳ್ಳಿ, ನಿಮ್ಗೆ ಗೊತ್ತಿರ್ಬೋದಲ್ಲ, ಗರಿಕೆಯ ಹಂಬು ಅವನ ಕಾಲಿಗೆ ಸುತ್ತಿಕೊಳ್ತದೆ. ಹಾಗೆ ಸುತ್ತಿ ಅವನು ಮುಗ್ಗರಿಸಿ ಬೀಳುವಾಗ ಅವನು ಭೂಮಿಯನ್ನು ಹಿಡಿತಾನೆ. ಓಕೆ, ಹಾಗೆ ಬಿದ್ದಾಗ ಅವನಿಗೆ ಕೋಪ ಬರ್ತದೆ, ಗರಿಕೆ ಬಳ್ಳಿಯ ಮೇಲೆ ಕೋಪ ಬರ್ತದೆ. ಆಗ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ ಬೇರು ಸಮೇತ ಇದನ್ನು ಕಿತ್ತು ತೆಗಿತಾನೆ. ಮೂಲೋತ್ಪಾಟನ ಅಂತ ಹೇಳಿದರೆ ಬೇರು ಸಮೇತ ಕಿತ್ತು ತೆಗೆಯುವುದು. ಓಕೆ, ಅವನು ಮಾರ್ಗದಲ್ಲಿ ಅವನ ಕಾಲಿಗೆ ಸುತ್ತಿಕೊಳ್ಳುವ ಬಳ್ಳಿ ಅಂತ ಹೇಳೋದು ಗರಿಕೆ ಬಳ್ಳಿ. ಅದೇ ರೀತಿ ಮೂಲೋತ್ಪಾಟನ ಅಂತ ಹೇಳಿದರೆ ಬೇರು ಸಮೇತ ಕಿತ್ತು ತೆಗೆಯೋದು. ಓಕೆ, ಆ ಬೇರು ಸಮೇತ ಕಿತ್ತು ತೆಗಿತಾನೆ. ಇದನ್ನು ಯಾರು ನೋಡ್ತಾ ಇದ್ದಾನೆ? ದೂರದಿಂದ ಚಂದ್ರಗುಪ್ತ ನೋಡ್ತಾ ಇದ್ದಾನೆ. ಆಗ ಅವನು ನೆನೆಸ್ತಾನೆ, ಇವನು ಕಂಡ್ರೆ ಮಹಾ ತೇಜಸ್ವಿ, ಒಂದು ಗ್ರೇಸ್ಫುಲ್ ಆಗಿದ್ದಾನೆ, ತುಂಬ ಕೋಪಿಷ್ಟ ಅಂತ ಅನಿಸ್ತದೆ. ಇವನನ್ನು ನನ್ನ ಪಕ್ಷಕ್ಕೆ ಹೇಗಾದರೂ ಸೇರಿಸಿಕೊಳ್ಬೇಕು. ಇಂಥ ಕೋಪದವರು ನಮಗೆ ಸ್ವಲ್ಪ ಕೂಡ ಟ್ರಸ್ಟ್ ಮಾಡ್ಬೋದು ಅಂತ ಹೇಳಿ ಅವನು ನೇರ ಎಲ್ಲಿಗೆ ಹೋಗ್ತಾನೆ, ಈ ಚಾಣಕ್ಯರು ಅಲ್ಲಿಗೆ ಹೋಗ್ತಾನೆ. ನಂತರ ಹೇಳ್ತಾನೆ, ಅದು ಅವನಿಗೆ ನಮಸ್ಕರಿಸಿ, ಮಧ್ಯಾಹ್ನ ಟೈಮ್ ಆಗ್ತಾ ಬಂತು, ನನ್ನ ಗೃಹದಲ್ಲಿ ಮಧುಪರ್ಕಾದಿಗಳಂತ ಹೇಳಿದರೆ 5 ಸೇರಿಸುವ ಮಿಶ್ರಣ, ಅಂದರೆ ಯಾವುದೆಲ್ಲ ಮೊಸರು, ತುಪ್ಪ, ನೀರು, ಜೇನುತುಪ್ಪ, ಸಕ್ಕರೆ, ಇದು 5ರ ಮಿಶ್ರಣ. ಅದು ಗೆಸ್ಟ್ ಎಲ್ಲ ಬಂದಾಗ ಹೀಗೆ ಕೊಡೋದು ಅವರನ್ನು ಸತ್ಕರಿಸುವಾಗ. ಸೊ ಅದನ್ನು ಸ್ವೀಕರಿಸಿ ನಿಮಗೆ ಮುಂದೆ ಹೋಗಬೇಕು ಅಂತ ಕೇಳ್ಕೊಳ್ತಾನೆ. ವಿಶ್ರಮಿಸಿ, ಸ್ವಲ್ಪ ರೆಸ್ಟ್ ಎಲ್ಲ ತೆಗೆದು ಮುಂದೆ ಹೋಗಿ ಅಂತ. ಅದಕ್ಕೆ ಚಾಣಕ್ಯ ಒಪ್ತಾನೆ. ಹಾಗೆ ಸ್ವಲ್ಪ ಅವನ ಈ ಸತ್ಕಾರವನ್ನು ಸ್ವೀಕರಿಸಿ ರೆಸ್ಟ್ ತೆಗೆದು ಸ್ವಲ್ಪ ಸಮಯ ಕಳೆದು ಹೋಗುವಾಗ ಚಂದ್ರಗುಪ್ತ ಹೇಳ್ತಾನೆ, ಇಲ್ಲಿ ಬಂದ ವಿಪ್ರರು ಅಂತ ಹೇಳಿದ್ರೆ ಬ್ರಾಹ್ಮಣರು ಏನು ಮಾಡ್ತಾರೆ, 3-4 ದಿವಸ ಇಲ್ಲಿಯೇ ಇದ್ದು ನನ್ನ ಉಪಚಾರಗಳನ್ನೆಲ್ಲ ಸ್ವೀಕರಿಸಿ ನಂತರ ಅವರು ಹೋಗುವುದು ಅಂತ ಹೇಳ್ತಾನೆ. ಆಗ ಚಾಣಕ್ಯ ಸಹ ಹಾಗೆ ಆಗಲಿ, ನಾನು 1-2 ದಿವಸ ನಿಲ್ಲುವ ಅಂತ ಹೇಳಿ ಹಾಗೆ ನಿಲ್ತಾನೆ. ಹಾಗೆ 1-2 ದಿವಸ ನಿಂತು ಅವನು ಹೊರಡಲಿಕ್ಕೆ ಸಿದ್ಧ ಆಗುವಾಗ ಈ ಚಂದ್ರಗುಪ್ತನನ್ನು ನೋಡಿ ಕೇಳ್ತಾನೆ, ನೀನು ಯಾರ ಮಗ, ನಿನ್ನ ಹೆಸರೇನು? ಪುತ್ರ ಅಂತ ಹೇಳಿದರೆ ಮಗ. ಓಕೆ, ನಿನ್ನ ಹೆಸರೇನು, ನೀನು ಇಲ್ಲಿ ಯಾಕೆ ಜೀವನ ಮಾಡ್ತಾ ಇದ್ದಿ ಅಂತ ಕೇಳುವಾಗ ಅವನು ಹೇಳ್ತಾನೆ, ನಾನು ಈ ದೇಶಾಧಿಪತಿ, ಈ ದೇಶದ ರಾಜ್ಯನಾದ ಸರ್ವಾರ್ಥ ಸಿದ್ಧಿರಾಯನ ಮಗ, ಮೌರ್ಯನ ಪುತ್ರನು.
ಓಕೆ, ನನ್ನನ್ನು ಚಂದ್ರಗುಪ್ತ ಅಂತ ಹೇಳಿ ಕರೀತಾರೆ. ಆದರೆ ನನ್ನ ದುರುದ್ದೇಶ, ನನ್ನೊಂದು ಫೇತ್ ನಾನೇನು ಅಂತ ಹೇಳಿ, ನನ್ನೊಂದಿಗೆ ತುಂಬ ಮಂದಿ ಒಡ ಹುಟ್ಟಿದವರಿದ್ದರು. ಅಂದರೆ ಅವರು ಹುಟ್ಟುವಾಗ 100 ಮಂದಿ ಇದ್ದರು. ಆದರೆ ಇದು 100 ಮಂದಿ ಭ್ರಾತೃಗಳ ಸಂಗಡ ಹುಟ್ಟಿದವ ನಾನು, ಅವರೊಂದಿಗೆ ಹುಟ್ಟಿದ್ರು. ನಾನೀಗ ಒಬ್ಬಂಟಿಯಾಗಿದ್ದೇನೆ. ನಾನು ಒಬ್ಬಂಟಿಯಾಗಿ ಈ ಕಷ್ಟ ಎಲ್ಲ ಅನುಭವಿಸಬೇಕಾಗಿ ಬಂತು ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಈ ನವನಂದರು ಇವರನ್ನು ಮೌರ್ಯರನ್ನು ಮೋಸ ಮಾಡಿ ಏನು ಮಾಡ್ತಾರೆ, ನೆಲಮಾಳಿಗೆಯೊಳಗೆ ಅಂದರೆ ಅಂಡರ್ಗ್ರೌಂಡಲ್ಲಿ ಎಲ್ಲರನ್ನು ಕೂಡಿಸಿ ಇಟ್ಟಿರ್ತಾರೆ. ಈ ಮೌರ್ಯರನ್ನು 100 ಮಂದಿಯರನ್ನೆಲ್ಲ ಅಲ್ಲಿ ಕೂಡಿಟ್ಟಿರ್ತಾರೆ. ನಂತರ ಅನ್ನೋದಕ ಅಂತ ಹೇಳಿದ್ರೆ ಆಹಾರ, ಮತ್ತು ಉದಕ ಅಂತ ಹೇಳಿದರೆ ನೀರು. ಸೊ ಅನ್ನ ನೀರನ್ನು ಕೊಡದೆ ಅವರನ್ನೆಲ್ಲರ ಸಂಹರಿಸ್ತಾರೆ. ಆದರೆ ಏನೋ ಭಾಗ್ಯಕ್ಕೆ ನಾನು ಬದುಕಿಬಿಟ್ಟೆ, ನಾನು ಕಾರಾಗೃಹದಲ್ಲಿದ್ದೆ ಅಂತ ಹೇಳಿ ಹೇಳ್ತಾನೆ. ಅಂದರೆ ಯಾವುದೋ ಒಂದು ಕಾರಣದಿಂದ ಅವರು ನನಗೆ ಒಂದು ಸತ್ರಾಧಿಕಾರ ಕೊಟ್ಟರು. ಅಂದರೆ ಈ ಉಚಿತವಾಗಿ ಆಹಾರದಾನ ನೀಡುವ, ಆಹಾರ ಕೊಡುವಂತಹ ಅಧಿಕಾರವನ್ನು ಕೊಟ್ಟರು ಅಂತ ಹೇಳ್ತಾನೆ. ಆದರೆ ನನಗೆ ಯಾವ ಸಮಯದಲ್ಲಿ ಈ ಶತ್ರುಗಳು, ಯಾರು ನವನಂದರು ನನ್ನನ್ನು ಕೊಂದಾರು ಅಥವಾ ನನಗೆ ಅವರಿಂದ ಯಾವಾಗ ವಿಪತ್ತು ಕಾದಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದರೆ ನನಗೆ ಈ ಜೀವನೀಗ ನನಗೆ ಸಾಕಾಗಿ ಹೋಗಿದೆ. ನಾನು ನಿಮ್ಮ ಜೊತೆ ಬರ್ತೇನೆ, ನಿಮ್ಮ ಜೊತೆ ನೀವು ಬ್ರಾಹ್ಮಣರು, ನಿಮ್ಮ ಜೊತೆ ನಾನು ಬರ್ತೇನೆ. ಈ ಶತ್ರು ಮಧ್ಯದಲ್ಲಿ ಜೀವಿಸೋದಕ್ಕಿಂತ ಮಹಾಪುಣ್ಯಕರವಾದ ಅರಣ್ಯದ ಕಂದಮೂಲ ಆಹಾರ ಅಥವಾ ಕಂದಮೂಲ ಅಂತ ಹೇಳಿದರೆ ಗೆಡ್ಡೆಗೆಣಸುಗಳು. ಓಕೆ, ಗೆಡ್ಡೆಗೆಣಸು ಎಲ್ಲ ತಿಂದು ನಾನು ಜೀವಿಸ್ತೇನೆ. ಹಾಗೆ ಜೀವನ ಮಾಡಿ ನಾನು ಮರಣ ಹೊಂದ್ತೇನೆ ಅಂತ ಹೇಳ್ತಾನೆ. ಇದು ನಿಮ್ಮ ಅಪ್ಪಣೆ, ನೀವು ಆರ್ಡರ್ ಮಾಡಿದೆ, ನಿಮ್ಮ ಒಪ್ಪಿಗೆ ಇದ್ದರೆ ನಾನು ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳ್ತಾನೆ. ಆಗ ಚಾಣಕ್ಯ ಒಮ್ಮೆ ಚಂದ್ರಗುಪ್ತನ ನೋಡ್ತಾನೆ. ಇವನಿಗೆ ಪ್ರಭುತ್ವ ಲಕ್ಷಣ, ಅಂದರೆ ಒಂದು ರಾಜನಿಗೆ ಇರಬೇಕಾದ ಎಲ್ಲ ಲಕ್ಷಣ ಇವನ ಹತ್ರ ಉಂಟು. ಅವನ ಶರೀರ ಸಹ ಹಾಗೆ ಉಂಟು. ಇವನನ್ನು ಸ್ವಲ್ಪ ಅಂತ ಎಂಕರೇಜ್ ಮಾಡಿದರೆ ಇವನು ಮುಂದೆ ರಾಜ ಪದವಿಗೆ ಯೋಗ್ಯನಾದನು ಅಂತ, ಡಿಸರ್ವ್ಡ್ ಆಗಿರುವನು ಅಂತ ಹೇಳಿ ಚಾಣಕ್ಯ ಹೀಗೆ ಹೇಳ್ತಾನೆ. ಎಲ್ಲ ಚಂದ್ರಗುಪ್ತನೇ, ನೀನು ಕ್ಷತ್ರಿಯ ವಂಶಜ, ಅಂದರೆ ರಾಜರಲ್ಲಿರುವುದು ಕ್ಷತ್ರಿಯ ವಂಶಜರು. ಓಕೆ, ನೀನು ಕ್ಷತ್ರಿಯ ವಂಶಜ, ಅದೇ ರೀತಿ ಯೌವನಶಾಲಿ, ಅಂದರೆ ನೀನು ಯೂತ್. ಸೊ ಪ್ರಭುತ್ವಕ್ಕೆ ನಿನಗೆ ಒಂದು ರಾಜನಿಗೆ ಬೇಕಾದ ಎಲ್ಲ ಲಕ್ಷಣ ನಿನ್ನ ಹತ್ರ ಉಂಟು. ಅಂತ ನಿನಗೆ ವನವಾಸ, ಈ ಕಾಡಿನಲ್ಲಿ ಜೀವಿಸುವುದು, ಕಂದಮೂಲ ಆಹಾರ, ಗೆಡ್ಡೆಗೆಣಸುಗಳನ್ನು ತಿನ್ನುವುದೆಲ್ಲ ಯೋಗ್ಯ ಅಲ್ಲ, ಅದು ಸೂಟೇಬಲ್ ಅಲ್ಲ. ಅದು ಯಾರ ಜೀವನ? ಈ ಕಂದಮೂಲ ಆಹಾರ ಎಲ್ಲ ತಿನ್ನುವುದು ಬ್ರಾಹ್ಮಣರ ಜೀವನ, ಬ್ರಾಹ್ಮಣರ ಲೈಫ ಹಾಗೆ. ಓಕೆ, ಅದೇ ರೀತಿ ಕ್ಷತ್ರಿಯನೇ ಏನು ಮಾಡಬೇಕು? ಧನಹೀನನಾಗಿ, ಅಂದರೆ ಸಂಪತ್ತೇನೂ ಇಲ್ಲದೆ ವಿಪತ್ತಿಗೆ ಡೇಂಜರಲ್ಲಿದ್ದರೆ ಏನು ಮಾಡಬೇಕು? ಧೈರ್ಯವನ್ನೆಲ್ಲ ಸಂಹರಿಸಿ ಧೈರ್ಯ ಉಂಟು ಮಾಡಿ ಅವನು ಸರಿಯಾದ ತಕ್ಕ ಸಮಯಕ್ಕೆ ಅವನ ಬುದ್ಧಿ ಉಪಯೋಗಿಸಿ ಎದುರಿಸಬೇಕು ಅಂತ ಹೇಳ್ತಾನೆ. ಆಗ ಆ ಮಾತಿಗೆ ಚಂದ್ರಗುಪ್ತ ಹೇಳ್ತಾನೆ, ಸ್ವಾಮಿ ಮಹಾನುಭಾವರು, ಇದು ಇಂಪಾರ್ಟೆಂಟ್. ತಂಡುಲ ಮಾತ್ರ ಉಳಿದಿದ್ದ ಅಗ್ನಿಕಣವು ವಾಯು ಸಹಾಯದಿಂದ ವನವೆಲ್ಲವ ದಹಿಸುವಂತೆ. ಅಂದರೆ ತಂಡುಲ ಅಂತ ಹೇಳಿದರೆ ಅಕ್ಕಿಯ ಕಾಳಿನಷ್ಟು ಮಾತ್ರ ಉಳಿದಿದ್ದ ಅಗ್ನಿಯ ಕಣ, ಬೆಂಕಿಯ ಕಿಡಿ ವಾಯುವಿನ ಸಹಾಯದಿಂದ, ಗಾಳಿಯ ಸಹಾಯದಿಂದ ಏನು ಮಾಡ್ತದೆ? ವನ ಅಂತ ಹೇಳಿದ್ರೆ ಕಾಡನ್ನೆಲ್ಲವನ್ನು ಹೊತ್ತಿಸುವಂತೆ, ದಹಿಸುವಂತೆ. ಅಂದರೆ ಇಲ್ಲಿ ಚಂದ್ರಗುಪ್ತನನ್ನು ಹೇಳುವುದು ತಂಡುಲ ಮಾತ್ರ ಉಳಿದಿದ್ದ ಅಗ್ನಿಕಣ, ಅಂದರೆ ಅಕ್ಕಿ ಕಾಳಷ್ಟು ಮಾತ್ರ ಉಳಿದಿದ್ದ ಅಗ್ನಿಕಣ ಅಂತ ಸ್ವಯಂ ಹೇಳೋದು ಯಾರು? ಚಂದ್ರಗುಪ್ತ. ವಾಯು ಸಹಾಯ ಅಂತ ಹೇಳೋದು ಇಲ್ಲಿ ಚಾಣಕ್ಯನ ಸಹಾಯದಿಂದ. ವನ ಅಂತ ಹೇಳೋದು ಇಲ್ಲಿ ನಂದರನ್ನು ನಾನು ಇಲ್ಲದೆ ಮಾಡ್ಬೋದು ನಿನ್ನ ಸಹಾಯದಿಂದ, ಚಾಣಕ್ಯನ ಸಹಾಯದಿಂದ ನನಗೆ ನಂದರನ್ನು ಇಲ್ಲದಾಗಿ ಮಾಡ್ಬೋದು ಅಂತ ಹೇಳೋದು. ಅದಲ್ಲದೆ ನನಗೆ ನನ್ನ ಪೌರುಷ ಬಲದಿಂದ ಅಥವಾ ನನ್ನ ಶಕ್ತಿಯಿಂದ ನನಗೆ ಅವರನ್ನು ಇಲ್ಲದಾಗಿಸ್ಬೋದು ಅಂತ ತೋರುವುದಿಲ್ಲ. ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳೋದು. ಆಗ ಇವರು ಹೇಳ್ತಾರೆ, ಚಾಣಕ್ಯ ಹೇಳ್ತಾನೆ, ಎಲೆ ಚಂದ್ರಗುಪ್ತ, ನಿನಗೆ ನಾನು ಹೆಲ್ಪ್ ಮಾಡಿದರೆ ನಿನಗೆ ಈ ರಾಜ್ಯ ಪುನಃ ಸಿಗ್ಬೋದು. ಆದರೆ ನನಗೆ ಅವರು ಎಂತ ಮಾಡಲಿಲ್ಲ, ನಂತರಿಂದ ನನಗೆ ಯಾವುದೇ ತೊಂದರೆ ಆಗಲಿಲ್ಲ. ನಿನಗೆ ಮಾತ್ರ ಅವರು ದ್ರೋಹಿಗಳು, ನನಗೆ ಯಾವುದೇ ತೊಂದರೆ ಆಗಲಿಲ್ಲ. ಆದ ಕಾರಣ ನಮಗೆ ಅಪರಾಧವನ್ನು ತಿಳಿದು ಅವರನ್ನು ನಿಗ್ರಹಿಸಿದರೆ ಬಾಧಕವಿಲ್ಲ. ಅಂದರೆ ನನಗೆ ಅದು ಅಪಕೀರ್ತಿ ಉಂಟಾಗ್ಬೋದು. ನಾನು ನಿಗ್ರಹಿಸಿದರೆ ಪ್ರತ್ಯವಾಯು ಅಪಕೀರ್ತಿ, ಅಂದರೆ ನನಗೆ ಅದು ಕೆಟ್ಟ ಹೆಸರು ತರ್ಬೋದು. ನಾನು ಏನೂ ಮಾಡಿದ್ರೆ ನಾನು ತಿರುಗಿ ಅವರನ್ನು ನಾಶ ಮಾಡಿದರೆ ಅದು ನನಗೆ ಹೆಸರಿಗೆ ದೋಷ ಬರ್ಬೋದು. ಅದಕ್ಕೆ
ಅದರಿಂದ ದುಷ್ಟರಾದ ಈ ನಂದರಿಗೆ ನನ್ನಲ್ಲಿ ಕೋಪವನ್ನು ಹುಟ್ಟುವಂತೆ ಧರ್ಮವಿಲ್ಲದ ಒಂದು ದುಶ್ಚೇಜ ಅಂದರೆ ಧರ್ಮ ವಿರುದ್ಧ ಅಂದರೆ ಸರಿಯಾದ ಮಾರ್ಗವನ್ನು ಉಪಯೋಗಿಸಿ ನಾನು ಈ ನಂದರಿಗೆ ನನ್ನ ಮೇಲೆ ಕೋಪವನ್ನುಂಟು ಮಾಡಿದರೆ ನನಗೆ ಕೋಪವನ್ನುಂಟು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗೆ ಮಾಡಿ ಅವರು ನನ್ನ ಮೇಲೆ ಕ್ರುದ್ಧರಾದರೆ ಕೋಪವನ್ನು ತಾಳಿದರೆ ನಾನು ಅವರನ್ನು ಕ್ಷಮಿಸುವುದಿಲ್ಲ. ನನಗೆ ಉಂಟಾಗುವಂತಾದರೂ ಮಾಡಿಕೊಂಡರೆ ಆಗ ನಿನ್ನ ಕಾರ್ಯಕ್ಕೆ ನಿನ್ನ ಕೆಲಸಕ್ಕೆ ನಾನು ಅಭಯವನ್ನು ನೀಡ್ತೇನೆ, ಅಂದರೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಚಾಣಕ್ಯ ಹೇಳ್ತಾನೆ. ಓಕೆ, ಇಷ್ಟು ಕತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆ, ಥ್ಯಾಂಕ್ ಯು.